ಹಲೋ ಎವ್ರಿವನ್, ನಾನು ಚಂದ್ರಶೇಖರ್, ಎಂಟ್ರಿಫಿನ್ ಅಕಾಡೆಮಿಯ ಸ್ಟಾಕ್ ಮಾರ್ಕೆಟ್ ಮೆಂಟರ್. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಬ್ಯಾಂಕ್ ನಿಫ್ಟಿಯ 14 ಮಾರ್ಚಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸನ್ನು ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀವಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಮೊದಲನೇದಾಗಿ ಬ್ಯಾಂಕ್ ನಿಫ್ಟಿ ಇವತ್ತು ಹೇಗಿತ್ತು, ಹೇಗೆಲ್ಲ ಪ್ರೈಸ್ ಮೂಮೆಂಟಮನ್ನು ಕೊಟ್ಟಿದೆ, ಸೊ ಇವತ್ತಿನ ಪ್ರೈಸನ್ನು ಅನಾಲಿಸಿಸ್ ಮಾಡೋದಕ್ಕೆ ನೆನ್ನೆಯ ಮಾರ್ಕೆಟ್ ಅಥವಾ ನೆನ್ನೆಯ ಪ್ಯಾಟರ್ನ್ಸ್ಗಳು ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿನೇ ಬ್ಯಾಂಕ್ ನಿಫ್ಟಿಯನ್ನು ನಾವು ಡೇ ಟೈಮ್ ಫ್ರೇಮಲ್ಲಿ ನೋಡ್ತೀನಿ. ಅಂದರೆ ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಬ್ಯಾಂಕ್ ನಿಫ್ಟಿಯನ್ನು ಡೇ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ನನ್ನ ಸೆಟಪ್ಗೆ ತುಂಬ ಅನುಕೂಲವಾಗಿರುತ್ತೆ. ಸೊ ಹಾಗಾಗಿ ನೋಡಿ, ಬ್ಯಾಂಕ್ ನಿಫ್ಟಿಯನ್ನು ಡೇ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಮಾಡಿದಾಗ ಸೊ ಲಾಸ್ಟ್ ಕಳೆದ 3-4 ಟ್ರೇಡಿಂಗ್ ಸೆಷನ್ಸನ್ನು ನೋಡಿದ್ರೆ ನೋಡಿ, ಈ ಪಾಯಿಂಟಲ್ಲಿ ಅಂತ ಅಂದರೆ 7ನೇ ತಾರೀಕು ಮಾರ್ಚ್ ಅವತ್ತು ಮಾರ್ಕೆಟ್ ಏನಿದೆ ಒಂದು ಬೇರಿಶ್ ಕ್ಯಾಂಡಲ್ನ ಫಾರ್ಮೇಷನ್ ಆಗಿರುವಂಥದ್ದು ಡೇ ಟೈಮ್ ಫ್ರೇಮಲ್ಲಿ. ನೆಕ್ಸ್ಟ್ ಡೇ ಕೂಡ ಅದೇ ಕಂಟಿನ್ಯೂಷನ್ ಆಗ್ತಾ ಇರುವಂಥದ್ದು. ಮತ್ತು 12ನೇ ತಾರೀಕಿನ ದಿನ ಬ್ಯಾಂಕ್ ನಿಫ್ಟಿ ಏನಾಗಿದೆ, ಒಂದು ದೋಜಿ ಕ್ಯಾಂಡಲನ್ನು ಕೊಟ್ಟಿದೆ. ಸೊ ಯಾವಾಗ ಈ ಕ್ಯಾಂಡಲ್ 6 ಪ್ಯಾಟರ್ನ್ಸನ್ನು ಕೊಡ್ತೋ, ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ಏನಾಗಬೇಕಿತ್ತು, ಇನ್ ಕೇಸ್ ಅಪ್ ಟ್ರೆಂಡ್ ಸ್ಟ್ರಾಂಗ್ ಇದ್ದಿದ್ರೆ ಈ ಪಾಯಿಂಟಿಂದ ರಿವರ್ಸಲ್, ಅಂದರೆ ನೆನ್ನೆಯ ಟ್ರೇಡಿಂಗ್ ಸೆಷನ್ ರಿವರ್ಸಲ್ ಆಗಬೇಕಿತ್ತು. ಅಂದರೆ ನೆನ್ನೆ ಫಾರ್ಮೇಷನ್ ಆಗುವಂಥ ಕ್ಯಾಂಡಲ್ ಈ ದೋಜಿಯನ್ನು ಕನ್ಸಿಡರ್ ಮಾಡಿ ಒಂದು ಬುಲ್ಲಿಶ್ ಮಾರುಬೋಜು ಕ್ಯಾಂಡಲು ಅಥವಾ ಬುಲ್ಲಿಶ್ ಸ್ಟ್ರೆಂತನ್ನು ತೋರಿಸುವಂಥ ಇನ್ಯಾವುದೇ ರೀತಿಯಾದ ಕ್ಯಾಂಡಲ್ ಫಾರ್ಮೇಷನ್ ಆಗಬೇಕಿತ್ತು. ಬಟ್ ಆದರೆ ಆ ರೀತಿಯಾಗಿ ಆಗಿಲ್ಲ ಅಂತ ಅಂದರೆ ಅರ್ಥ ಏನು? ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಅಥವಾ ನಮ್ಮ ಇಂಡೆಕ್ಸ್ಗಳೆಲ್ಲ ನೀವು ನೋಡಿರ್ಬೋದು, ನೆನ್ನೆ ಕೂಡ ಆಲ್ಮೋಸ್ಟ್ ಎಲ್ಲ ಇಂಡೆಕ್ಸ್ಗಳು ಕೂಡ ರೆಡ್ಡಲ್ಲಿ ಕ್ಲೋಸ್ ಆಗಿರುವಂಥದ್ದು. ಯೂಶಲಿ ನಾನು ಸ್ಟಾಕ್ಸನ್ನು ಪಿಕ್ ಮಾಡೋಕ್ಕೆ ಹೋದರೆ ಅಟ್ಲೀಸ್ಟು ನಿಫ್ಟಿ 200 ಅಥವಾ ಮಿಡ್ ಕ್ಯಾಪ್ 400 ಹೋದರೆ ಅಟ್ಲೀಸ್ಟ್ ಒಂದು 70-100 ಸ್ಟಾಕ್ಗಳು ಜನರಲ್ ಆಗಿ ನನಗೆ ಪಾಸಿಟಿವ್ ಇರುವಂಥ ಸ್ಟಾಕ್ಗಳು ಸಿಗ್ತವೆ. ಬಟ್ ನಿನ್ನೆ ನನಗೆ ಕೇವಲ 4-5 ಸ್ಟಾಕ್ಗಳು ಮಾತ್ರ ಸಿಕ್ಕಿರುವಂಥದ್ದು, ಅದು ಪಾಸಿಟಿವ್, ಅದು ಕೂಡ ಬೈಯಿಂಗ್ ರೇಂಜಲ್ಲಿ ಇರಲಿಲ್ಲ. ಸೊ ಅಂತಂದರೆ ಏನು, ಆಲ್ಮೋಸ್ಟ್ ಮಾರ್ಕೆಟು ರೆಡ್ ಸೈಡ್ ಬರ್ತಾ ಇದೆ ಅಂತಲೇ ಭಾವಿಸ್ಬೋದು. ಸೊ ಹಾಗಾಗಿನೇ ನೆನ್ನೆ ಹೋಲ್ ಡೇ ಮಾರ್ಕೆಟ್ ಏನಾಗಿದೆ, ತುಂಬ ರೆಡ್ಡಲ್ಲಿ ಕ್ಲೋಸ್ ಆಗಿರುವಂಥದ್ದು. ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಓವರಾಲ್ ಸೆಂಟಿಮೆಂಟ್ ಬೇರಿಶ್ ಇರುವಂಥದ್ದು ಇಂಡಿಕೇಟ್ ಮಾಡುತ್ತೆ. ಬಟ್ ಆದರೆ ಇದು ಇವತ್ತು ಅದೇ ಕಂಟಿನ್ಯೂಷನ್ ಆಗುತ್ತೆ. ಅಂದರೆ ನೆನ್ನೆ ಸೆಂಟಿಮೆಂಟ್ ಏನಿದೆ ಅಥವಾ ಕೆಲವು ದಿನಗಳಿಂದ ಏನು ಈ ಬೇರಿಶ್ ಮೂಮೆಂಟಮ್ ಫಾರ್ಮೇಷನ್ ಆಗ್ತಾ ಇದೆ, ಇದೇ ಸೆಂಟಿಮೆಂಟ್ ಕಂಟಿನ್ಯೂಷನ್ ಆಗುತ್ತಾ ಅಥವಾ ಇವತ್ತು ಬೇರೆ ರೀತಿಯಾಗಿ ಏನಾದರೂ ಟ್ರೇಡ್ ಕೊಡುತ್ತಾ? ಸೊ ಇವತ್ತಿನ ಇಂಟ್ರಾಡೇ ಸೆಟಪ್ ಹೇಗಿತ್ತು, ನಾವು ಎಲ್ಲಿ ಟ್ರೇಡ್ ಮಾಡ್ಬೋದಿತ್ತು? ಸೊ ಮೇಜರ್ ಟ್ರೆಂಡ್ ಏನೇ ಇತ್ತು ಅಂತಂದು ಮೈನರ್ ಟ್ರೆಂಡಲ್ಲಿ ಕೂಡ ಕೆಲವೊಂದು ಚೇಂಜಸ್ ಆಗುತ್ತೆ. ನಾವು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಅಂದರೆ ಮೇಜರ್ ಟ್ರೆಂಡ್ ಏನೇ ಕೊಟ್ಟರು ಕೂಡ ಮೈನರ್ ಟ್ರೆಂಡಿನ ಮೂಮೆಂಟ್ಸನ್ನು ನಾವು ಪ್ರಾಪರಾಗಿ ಅನಾಲಿಸಿಸ್ ಮಾಡಿದ್ದೀವಿ ಅಂತ ಅಂದರೆ ಇವನ್ ಮೇಜರ್ ಟ್ರೆಂಡಿಗೆ ಆಪೋಸಿಟ್ ಕೂಡ ನಾವು ಟ್ರೇಡ್ಸ್ಗಳನ್ನು ತೊಗೋಬೋದು. ಅದಕ್ಕೆ ಇವತ್ತಿನ ಸೆಟಪ್ಪೇ ಉದಾಹರಣೆ. ಸೊ ಇವತ್ತಿನ ಸೆಟಪ್ ಹೇಗಿತ್ತು ಅಂತ ನೋಡೋಣ ಬನ್ನಿ. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಟೈಮ್ ಫ್ರೇಮನ್ನು. ಸೊ ಫಸ್ಟ್ ಥಿಂಗ್, ಸೊ ನನ್ನ ವ್ಯೂ ಏನಿತ್ತು ಅಂತಂದರೆ ಬ್ಯಾಂಕ್ ನಿಫ್ಟಿ ಏನಾದರೂ ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಏನಾದರೂ ನೆನ್ನೆಯ ಲೋವನ್ನು ಕ್ರಾಸ್ ಮಾಡ್ತು, ಅಂದರೆ ನೆನ್ನೆ ಕ್ಯಾಂಡಲ್ 6 ಏನಿದೆ ಅದರ ಲೋನ ಕ್ರಾಸ್ ಮಾಡಿ ಸಸ್ಟೈನ್ ಆಗಿದೆ ಅಂತ ಅಂದರೆ ಆಬ್ವಿಯಸ್ಲಿ ಡೌನ್ ಸೈಡ್ ಹೋಗುತ್ತೆ ಅಂತ ಒಂದು ಪ್ರಾಬಬಿಲಿಟಿನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದರೆ ಅಗ್ರೆಸಿವ್ ಡೌನ್ ಸೈಡ್ ಮೂಮೆಂಟಮನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಆದರೆ ಏನಾಯಿತು, ಫಸ್ಟು 5 ಮಿನಿಟ್ಸಿನ ಕ್ಯಾಂಡಲ್ ಏನಿದೆ, ಕ್ಯಾಂಡಲ್ ಬಂದು ಒಂದು ಸ್ಟ್ರಾಂಗ್ ಬೇರಿಶ್ ಪ್ಯಾಟರ್ನ್. ಸೊ ಸ್ಟ್ರಾಂಗ್ ಬೇರಿಶ್ ಪ್ಯಾಟರ್ನ್ ಆದಾಗ ನಾನು 2 ಸ್ಟ್ರೈಕ್ ಪ್ರೈಸ್ಗಳನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಒಂದು 47,100 CE, ಇನ್ನೊಂದು 46,500 PE. ಈ 2 ಸ್ಟ್ರೈಕ್ ಪ್ರೈಸ್ಗಳು ನಾನು ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಸ್ಟ್ರೈಕ್ ಪ್ರೈಸ್ಗಳಾಗಿರ್ತವೆ. ಸೊ ಅದಾದಮೇಲೆ ಏನಾಗಿದೆ, ಬ್ಯಾಂಕ್ ನಿಫ್ಟಿ ಇವತ್ತು ಲೋ ಮಾಡಿದೆ. ಇವತ್ತಿನ ಲೋ ಎಷ್ಟು ಮಾಡಿದೆ, ಮಾರ್ಚಿನ ಫ್ಯೂಚರ್ಸ್ ಅಂದರೆ 46,791 ಇಲ್ಲಿ ಲೋ ಮಾಡಿ ನೆಕ್ಸ್ಟು ಈ ಲೋವನ್ನು ಬ್ರೀಚ್ ಮಾಡೋದಕ್ಕೆ ಬ್ಯಾಂಕ್ ನಿಫ್ಟಿ ಸಫಲ ಆಗಿಲ್ಲ. ಅಂದರೆ ನೆನ್ನೆಯ ಮೂಮೆಂಟಮ್ ಏನಿದೆ ಅದನ್ನು ಇವತ್ತು ಅಗ್ರೆಸಿವ್ ಆಗಿ ಕ್ಯಾರಿ ಮಾಡಿಲ್ಲ. ಸೊ ಯಾವಾಗ ಇದು ನನಗೆ ಕನ್ಫರ್ಮೇಷನ್ ಸಿಕ್ತು ಅಂತ ಅಂದರೆ 9:20ಕ್ಕೆ ಕ್ಯಾಂಡಲ್ ಸ್ಟಾರ್ಟ್ ಆಗಿ 9:25ಕ್ಕೆ ಏನು ಕ್ಲೋಸ್ ಆಗಿದೆ, ಇದೊಂದು ಇಟ್ಸ್ ಎ ಪಿಯರ್ಸಿಂಗ್ ಪ್ಯಾಟ್ರನ್. ಇದನ್ನು ಎನ್ಗಲ್ಫಿಂಗ್ ಪ್ಯಾಟ್ರನ್ ಅಂತ ಕರೆಯೋಕ್ಕಾಗಲ್ಲ. ಎನ್ಗಲ್ಫಿಂಗ್ ಅಂತ ಕರಿಬೇಕಂತಂದರೆ ಫಸ್ಟ್ ಕ್ಯಾಂಡಲನ್ನು ಎನ್ಗಲ್ಫ್ ಮಾಡಬೇಕಿತ್ತು. ಬಟ್ ಅದೇದು 50% ಬಾಡಿಯ ಲೆಂತಿಂದ ಮೇಲೆ ಬಂದು ಕ್ಲೋಸ್ ಆಗಿರುವಂಥದ್ದು. ಸೊ ಯಾವಾಗ ಈ ಪ್ಯಾಟರ್ನ್ ಫಾರ್ಮೇಷನ್ ಆಗುತ್ತೆ, ನಮಗಿಲ್ಲಿ ಒಂದು ಕನ್ಫರ್ಮೇಷನ್ ಸಿಗುತ್ತೆ. ಏನು, ಬ್ಯಾಂಕ್ ನಿಫ್ಟಿಯ ಡೈಲಿ ಅಂದರೆ ಇಂಟ್ರಾಡೇನ ಟ್ರೆಂಡು ಪ್ರಾಬಬ್ಲಿ ಅಪ್ ಟ್ರೆಂಡ್ ಆಗಿರ್ಬೋದು. ಮೇಜರ್ ಟ್ರೆಂಡ್ ಡೌನ್ ಟ್ರೆಂಡ್, ಡೇ ಟೈಮ್ ಫ್ರೇಮಲ್ಲಿ ಇರುವಂಥ ಟ್ರೆಂಡ್ ಡೌನ್ ಟ್ರೆಂಡ್. ಬಟ್ ಆದರೆ ಇವತ್ತಿನ ಟ್ರೆಂಡ್ ಏನಾಗಿರುತ್ತೆ, ಇವತ್ತಿನ ಟ್ರೆಂಡ್ ಪ್ರಾಬಬಲಿ ಒಂದು ಅಪ್ಸೈಡ್ ಟ್ರೆಂಡ್ ಆಗಿರುವಂಥ ಪಾಸಿಬಿಲಿಟಿ ಇರುತ್ತೆ. ಬಟ್ ಆದರೆ ಆ ಒಂದು ಟ್ರೆಂಡಿಗೂ ಕೂಡ ನಾವು ನಮ್ಮ ಕ್ಯಾಪಿಟಲನ್ನು ಸುಮ್ಮನೆ ಹೋಗಿ ರಿಸ್ಕ್ ಮಾಡೋ ಹಾಗಿರೋದಿಲ್ಲ. ಸೊ ಆ ಒಂದು ಟ್ರೆಂಡ್ಗೂ ಕೂಡ ಒಂದು ಪ್ರಾಪರ್ ಕನ್ಫರ್ಮೇಷನಿಗೆ ವೆಯ್ಟ್ ಮಾಡಬೇಕಾಗಿರುತ್ತೆ. ಸೊ ನೀವು ಡೇ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಕೇವಲ ಒಂದೊಂದು ಕ್ಯಾಂಡಲ್ ಮೇಲೆ, ಕೇವಲ ಸಣ್ಣ ಪುಟ್ಟ ಪ್ಯಾರಾಮೀಟರ್ಸ್ ಮೇಲೆ ನಾವು ಟ್ರೆಂಡ್ಸನ್ನು ಡಿಸೈಡ್ ಮಾಡೋದು ಸೂಕ್ತ ಅಲ್ಲ. ಸೊ ಕೆಲವು ಸಮಯಗಳ ಕಾಲ ವೆಯ್ಟ್ ಮಾಡಬೇಕಾಗಿರುತ್ತೆ, ಒಂದು ಪ್ರಾಪರ್ ಕನ್ಫರ್ಮೇಷನಿಗೆ ವೆಯ್ಟ್ ಮಾಡಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಏನಾದರೂ ತುಂಬ ಮೂಮೆಂಟಮ್ ಇದ್ದು ಟ್ರೇಡ್ ಮಿಸ್ ಆದರೂ ಪರವಾಗಿಲ್ಲ. ಬಟ್ ಆದರೆ ನಮ್ಮ ಫಸ್ಟ್ ಗೋಲ್ ಏನಾಗಿರ್ಬೇಕಂದ್ರೆ ನಮ್ಮ ಕ್ಯಾಪಿಟಲನ್ನು ಸೇವ್ ಮಾಡೋದು ನಮ್ಮ ಫಸ್ಟ್ ಗೋಲ್ ಆಗಿರಬೇಕು.
ಸೊ ಹಾಗಾಗಿ ನಾನೇನು ಮಾಡ್ತೀನಿ, ತುಂಬ ಸಮಯಗಳ ಕಾಲ ವೆಯ್ಟ್ ಮಾಡ್ತೀನಿ. ಸೊ ನನಗೆ ಏನಾಗುತ್ತೆ, ಬ್ಯಾಂಕ್ ನಿಫ್ಟಿ ಮೇಲಕ್ಕೆ ಹೋಗೋದು, ತಿರ್ಗಿ ಕೆಳಗಡೆ ಬರೋದು, ತುಂಬ ಆಟಾಡ್ಸೋದು ಮಾಡುತ್ತೆ. ಸೊ ಇಲ್ಲಿ ನನ್ನ ಯೋಜನೆ ಏನಾಗಿರುತ್ತೆ, ಪ್ರಾಬಬ್ಲಿ ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಆಗ್ಬೋದೇನೋ, ಅಂದರೆ ಅಪ್ ಟ್ರೆಂಡ್ ಕನ್ಫರ್ಮೇಷನ್ ಕೊಡೋ ತನಕ ನಾನು ಯಾವುದೇ ರೀತಿಯಾದ ಕನ್ಕ್ಲೂಷನಿಗೆ ಬರೋದಿಲ್ಲ, ಯಾವುದೇ ರೀತಿಯಾದ ಟ್ರೇಡಿಗೆ ಜಂಪಿನ್ ಆಗೋದಿಲ್ಲ. ಅದು ನನ್ನ ಇವತ್ತಿನ ಸ್ಟ್ರಾಟಜಿ ಆಗಿರುತ್ತೆ. ಅಂದರೆ ಫಸ್ಟ್ ಸ್ಟ್ರಾಟಜಿ ಪೇಷನ್ಸ್, ಒಂದು ಪ್ರಾಪರ್ ಕನ್ಫರ್ಮೇಷನ್ ಬರೋ ತನಕ ವೆಯ್ಟ್ ಮಾಡಬೇಕು. ಎಲ್ಲಿ ಹೇಗೆ ಆ ಪ್ರಾಪರ್ ಕನ್ಫರ್ಮೇಷನ್ ಇದೆ ಅಂತ ಹೇಗೆ ಐಡೆಂಟಿಫೈ ಮಾಡೋದು, ಅದೊಂದು ಸ್ಟ್ರಾಂಗ್ ಪ್ಯಾಟರ್ನ್ ಆಗಿರಬೇಕು. ಸ್ಟ್ರಾಂಗ್ ಪ್ಯಾಟರ್ನಿಗೆ ಸಪೋರ್ಟಿವ್ ಆಗಿರುವಂಥ ಪ್ಯಾರಾಮೀಟರ್ಸ್ ಏನಪ್ಪ ಅಂತ ಅಂದರೆ ನೋಡಿ, ಡೌನ್ ಸೈಡ್ ಬರ್ತಾ ಇತ್ತು. ಸೊ ಡೌನ್ ಸೈಡ್ ಬಂದು ಈ ಸಪೋರ್ಟ್ ರೇಂಜನ್ನು ಬ್ರೀಚ್ ಮಾಡಿದಿದ್ರೆ ಆಬ್ವಿಯಸ್ಲಿ ನಾವು ಪುಟ್ ಆಪ್ಷನ್ ಸೈಡ್ ಟ್ರೇಡಿಂಗನ್ನು ಮಾಡ್ಬೋದಿತ್ತು. ಈ ಸಪೋರ್ಟನ್ನು ಬ್ರೀಚ್ ಮಾಡಿಲ್ಲ. ಈ ಸಪೋರ್ಟಿಗೆ ವಿರುದ್ಧವಾಗಿ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಆಲ್ಮೋಸ್ಟ್ ಸೇಮ್ ಲೆಂತ್ ಇರುವಂಥ ಪಿಯರ್ಸಿಂಗ್ ಪ್ಯಾಟರ್ನ್, ಬುಲ್ಲಿಶ್ ಪಿಯರ್ಸಿಂಗ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿರೋದು. ಸೊ ನನಗಿಲ್ಲಿ ಏನು ಬೇಕು ಅಂದರೆ, ಈ ಪಾಯಿಂಟಲ್ಲಿ ನನ್ನ ಡಿಸಿಷನ್, ನನಗೆ ಟ್ರೇಡ್ ಸಿಕ್ಕಿದ್ರೆ ಇನ್ ಕೇಸ್ ಪುಟ್ ಆಪ್ಷನ್ ಸೈಡ್ ನಾನು ಟ್ರೇಡ್ ತೊಗೋಬೇಕಂತಂದರೆ ನನಗೆ ಈ ಸಪೋರ್ಟ್ ರೀಜನಲ್ಲಿ ಬ್ರೇಕ್ ಡೌನ್ ಆಗುವಂಥ ಕ್ಯಾಂಡಲ್ ಫಾರ್ಮೇಷನ್ ಆಗಬೇಕು. ಇಲ್ವಾ, ನಾನು ಕಾಲ್ ಆಪ್ಷನ್ ಸೈಡ್ ಏನಾದರೂ ಟ್ರೇಡ್ ಸಿಕ್ಕಿದೆ ಅಂತಂದರೆ ಇವತ್ತಿನ ಕ್ಯಾಂಡಲಿನ ಡೇ ಹೈ ಏನಿದೆ ಆ ರೇಂಜನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಈ ರೇಂಜಲ್ಲಿ ನನಗೆ ಬ್ರೇಕ್ಔಟ್ ಆಗುವಂಥ, ಅಂದರೆ ಅಪ್ಸೈಡ್ ಮೂವ್ ಆಗುವಂಥ ಕ್ಯಾಂಡಲ್ ಸ್ಟಿಕ್ಸ್, ಒಂದು ಪಾಸಿಟಿವ್ ಕನ್ಫರ್ಮೇಷನ್ ಇರುವಂಥ ಕ್ಯಾಂಡಲ್ ಸ್ಟಿಕ್ಸ್ ಬೇಕಿತ್ತು. ಸೊ ಅದಕ್ಕೇನಾಗುತ್ತೆ, ತುಂಬ ಸಮಯಗಳ ಕಾಲ, ಆಲ್ಮೋಸ್ಟ್ ಎಲ್ಲಿ ತನಕ ಅಂತ ಅಂದರೆ 10:15 ತನಕ, ಮಾರ್ಕೆಟ್ ಸ್ಟಾರ್ಟ್ ಆದ 1.25 ಗಂಟೆ ತನಕ ಕೂಡ ಮಾರ್ಕೆಟು ಸೈಡ್ ವೇಸಲ್ಲಿ ಇರುವಂಥದ್ದು. 10:15 ಆದ ನಂತರ 10:00ವರೆಗೆ ಏನು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಸ್ಟಾರ್ಟ್ ಆಗಿ, ಸೊ ಈ ರೇಂಜ್ ಏನಿದೆ, ಈ ರೇಂಜನ್ನು ಬ್ರೇಕ್ಔಟ್ ಆಗಿ ಮೇಲ್ಗಡೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ. ಸೊ ಈ ಕ್ಯಾಂಡಲೇ ನನ್ನ ಎಂಟ್ರಿ ಆಗಿರುವಂಥದ್ದು. ಸೊ ಈ ಕ್ಯಾಂಡಲಿನ ಹೈಯನ್ನು ನೋಡೋದಾದರೆ ಇದು 402 ಮೇಲೆ ಇರುವಂಥದ್ದು. ಸೊ ಇದರ ಸ್ಟಾಪ್ ಲಾಸ್ ಬಂದು 350, ಅಂದರೆ ಆಲ್ಮೋಸ್ಟ್ 50 ಪಾಯಿಂಟ್ಸ್ಗಳ ಸ್ಟಾಪ್ ಲಾಸ್ ಆಗಿರುತ್ತೆ ಈ ಒಂದು ಟ್ರೇಡಲ್ಲಿ. ಸೊ ಇದಾದಮೇಲೆ ಈ ಒಂದು ಟ್ರೇಡ್ ಎಲ್ಲಿ ತನಕ ಮೂವ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ 500. ಸೊ ನೀವು ನೋಡ್ಬೋದು, ಸೊ ಯಾವುದೇ ರೀತಿಯಾದ ಟ್ರೇಲಿಂಗ್ ಸ್ಟಾಪ್ ಲಾಸಿಗೆ ಬರ್ದೇ ಈ ಒಂದು ಟ್ರೇಡ್ 575 ತನಕ ಮೂವ್ ಆಗುತ್ತೆ. ಬಟ್ ಆದರೆ ನಾನು ಹಾಗೆ ಟ್ರೇಡ್ ಮಾಡೋದಿಲ್ಲ. ನಾನು ಹೇಗೆ ಟ್ರೇಡ್ ಮಾಡ್ತೀನಿ ಅಂತಂದರೆ, ಸಮ್ವೇರ್ ಈ ಥರ ಕ್ಯಾಂಡಲ್ಸ್ಗಳೇನಾದರೂ ಒಂದು ಮೊಮೆಂಟಮ್ ಕ್ಯಾಂಡಲ್ ಫಾರ್ಮೇಷನ್ ಆಗಿ ಮೊಮೆಂಟಮ್ ರಿವರ್ಸಲ್ ಆಗ್ತಾ ಇದೆ ಅಂತಂದರೆ ಆ ಪಾಯಿಂಟಲ್ಲಿ ನಾನು ಯೂಶ್ವಲಿ ಎಕ್ಸಿಟ್ ಆಗಿರ್ತೀನಿ. ನಾನು ಆಲ್ಮೋಸ್ಟ್ ಈ ಒಂದು ಟ್ರೇಡಲ್ಲಿ ಏನಿಲ್ಲ ಅಂತಂದ್ರೆ 460ಗೆ ಎಕ್ಸಿಟ್ ಆಗಿರುವಂಥದ್ದು, 460ಗೆ ಈ ಒಂದು ಟ್ರೇಡಲ್ಲಿ ಎಕ್ಸಿಟ್ ಆಗಿರುವಂಥದ್ದು. ಅದಾದಮೇಲೆ ತಿರ್ಗಾ ಮತ್ತೆ ಕಂಟಿನ್ಯೂಷನಲ್ಲಿ 2-3 ಟ್ರೇಡನ್ನು ಮಾಡ್ಬೋದಿತ್ತು. ಬಟ್ ಆದರೆ ನನಗೆ ಯಾಕೋ ಅಷ್ಟು ಸೂಕ್ತ ಅನಿಸಿಲ್ಲ. ಸೊ ಹಾಗಾಗಿ ಯಾವುದೇ ಪಾಯಿಂಟಲ್ಲಿ ಕೂಡ ನಾನು ರಿವರ್ಸಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಐ ಡೋಂಟ್ ವಾಂಟೆಡ್ ಟು ಟೇಕ್ ಫರ್ದರ್ ರಿಸ್ಕ್. ಸೊ ಒಂದೇ ಟ್ರೇಡಲ್ಲಿ ಒಂದು 60-70 ಪಾಯಿಂಟ್ಸ್ ಬಂದಿದೆ ಅಂತಂದರೆ ಸಾಕಾಗಿರುತ್ತೆ. ಆಲ್ಮೋಸ್ಟ್ ಒಂದು ಲಾಟಿಗೆ ನಾವು 8,000 ಹಾಕಿದ್ದೀವಿ ಅಂತಂದರೆ 1,750 ರೂಪಾಯಿಂದ 1,000 ರೂಪಾಯಿ ಪ್ರಾಫಿಟ್ಸನ್ನು ಮಾಡ್ಬೋದಾಗಿರುತ್ತೆ. ಆ ರೀತಿಯಾದ ಒಂದು ಟ್ರೇಡನ್ನು ಇವತ್ತು ಕೊಟ್ಟಿರುವಂಥದ್ದು. ಸೊ ಇಟ್ ವಾಸ್ ಎ ಗುಡ್ ಟ್ರೇಡಿಂಗ್ ಟುಡೇ. ಸೊ ಅದಾದಮೇಲೆ ಬ್ಯಾಂಕ್ ನಿಫ್ಟಿ ಏನಾಗಿದೆ ಅಂತಂದರೆ ಇವತ್ತಿನ ಹೈಯನ್ನು ಟಚ್ ಮಾಡಿದೆ. ಇವತ್ತಿನ ಹೈ ಕ್ರಿಯೇಟ್ ಮಾಡಿರೋದು ಬಂದು 47,447. ಈ ಪಾಯಿಂಟಲ್ಲಿ ಒಂದು ರೆಸಿಸ್ಟೆನ್ಸನ್ನು ಕ್ರಿಯೇಟ್ ಮಾಡಿ ಸ್ಲೋ ಆಗಿ ಈ ಝೋನ್ ಏನಿದೆ ಈ ಝೋನನ್ನು ಬ್ರೀಚ್ ಮಾಡಿ, ಇಟ್ಸ್ ಲುಕ್ಸ್ ಲೈಕ್ ಎ ಬಿಟ್ ಎಮ್ ಪ್ಯಾಟರ್ನ್ ಥರನೂ ಕನ್ಸಿಡರ್ ಮಾಡ್ಬೋದು. ಈ ಪಾಯಿಂಟಲ್ಲಿ ಈ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಒಂದು ಸ್ಲೋ ಮೂಮೆಂಟಮ್ ಏನಿಲ್ಲ, ಒಂದು ಪ್ರಾಪರ್ ಮೂಮೆಂಟಮಲ್ಲೇ, ಜಾಸ್ತಿ ಅಗ್ರೆಸಿವ್ ಆಗೂ ಇಲ್ಲ, ಜಾಸ್ತಿ ಸ್ಲೋ ಆಗೂ ಇಲ್ಲ, ಡೌನ್ ಸೈಡಲ್ಲಿ ಬಂದಿರುವಂಥದ್ದು. ಸೊ ಆಲ್ಮೋಸ್ಟ್ ಕ್ಲೋಸ್ ಆಗಿರುವಂಥದ್ದು ಮಾರ್ಕೆಟು ಸೊ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಕ್ಲೋಸ್ ಆಗಿರುವಂಥದ್ದು ಇವತ್ತು ಮಾರ್ಕೆಟು 47,008 ಕ್ಲೋಸ್ ಆಗಿದೆ. ಇವತ್ತು ಯಾವ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದೆ ಅಂತ ನೋಡಿದ್ರೆ ನೋಡಿ, ಇಟ್ ಹ್ಯಾಸ್ ಕ್ರಿಯೇಟೆಡ್ ಅನದರ್ ದೋಜಿ. ಇಲ್ಲೂ ಕೂಡ ಒಂದು ದೋಜಿಯನ್ನು ಕ್ರಿಯೇಟ್ ಮಾಡಿರುವಂಥದ್ದು. ನಾಳೆ ಪ್ರಾಬಬಿಲಿಟಿ ಒಂದು ಇಂಡಿಸಿಷನ್ ಆಗಿರುತ್ತೆ. ನಾಳೆ ಶುಕ್ರವಾರ ಇರೋದ್ರಿಂದ ಮಾರ್ಕೆಟ್ ಸೈಡ್ವೇಸ್ ಕೂಡ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಮಾರ್ಕೆಟ್ ಹೇಗಾಗುತ್ತೆ, ಕನ್ಫರ್ಮೇಷನ್ ಕೊಡುತ್ತಾ ಇಲ್ಲ, ಮಾರ್ಕೆಟಲ್ಲಿ ನ್ಯೂಟ್ರಲ್ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗುತ್ತೆ, ಹೇಗೆ ನಾಳಿನ ಮಾರ್ಕೆಟಿನ ಮೊಮೆಂಟಮ್ ಮೇಲೆ ಇವೆಲ್ಲವೂ ಕೂಡ ನಿರ್ಧಾರ ಆಗಿರುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.